ಇದರ ಹತ್ರ ಬಿಲ್ಡಿಂಗ್ ಹಾಕಿದ್ದಾರೆ. ಅವನೇನು ದೊಡ್ಡವನಾಗ್ಬಿಟ್ಟ ಸರ್. ನಮ್ಮದೇ ಈಗ ದೊಡ್ಡ ಪರಿಸ್ಥಿತಿ, 3 ಮಕ್ಕಳು ಕಟ್ಕೊಂಡು ಸಾಲಗಳು ಕಟ್ಕೊಂಡು. ಇವಾಗ ನೋಡಿದ್ರೆ ದೊಡ್ಡ ಓನರ್. ಅವನದು ಇದೆ ಸರ್, ಒಂದು 8-9 ಇದೆ. ಹಾಂ ಸರ್, ಎಲ್ಲ ಬುಲೋರು. ಒಂದು ಈಚರ್ ಏನು ಐತೆ ಅಂತ ಹೇಳ್ತಾರೆ, ನಾನು ನೋಡಿಲ್ಲ. ನಾನು ಮಾತನ್ನು ಆಡೋಕೆ ಹೋಗಲ್ಲ ಜಾಸ್ತಿ. ಡ್ರೈವರು ಟೋಟಲ್ ಈಗ ಇಲ್ಲಿ ಬರೋದು, ರೂಮಿಗೆ ಬರೋದು ಸರ್ 3 ಜನ ಬರ್ತಾವ್ರೆ. ಆಮೇಲೆ ಇನ್ನೊಂದಿಬ್ರು ಏನೋ ಮನೆಗೆ ಹೋಗ್ತಾರೆ ಅಂತ ಹೇಳ್ತಾರೆ. ಬಟ್ ಅವ್ರು ನಾನು ನೋಡಿಲ್ಲ, ಕೇಳೋಕ್ಕೂ ಹೋಗಲ್ಲ ಸರ್. ನಮ್ಗೆ ಯಾಕೆ ಅಂತ ಬಂದಿದ್ದಾನೆ ಸರ್, ಬಟ್ ಅವನು ಅಡ್ರೆಸ್ಸೇ ಇಲ್ಲ ನೋಡಿ ಸರ್. ಅವ್ನು ಬಂದಿದ್ದಾನೆ, ಯಾವಾಗ ಲಾಕ್ ಓಪನ್ ಮಾಡ್ತಾನೆ, ಯಾವಾಗ ಹೋಗ್ತಾನೆ ಗೊತ್ತೇ ಇಲ್ಲ. ನಮ್ಮ ಮಿಸ್ಸಸ್ನ ಕೇಳಿದೆ, ಬೆಳಗ್ಗೆ ಇದ್ರಪ್ಪ ಅಂದ. ನಾನು ಎದ್ದೋಳಷ್ಟಿಗೆ ಇರಲಿಲ್ಲ. ಸಿಕ್ಕರೆ ಕೇಳ್ತೀನಿ ಸರ್ ಪಕ್ಕ ಅಷ್ಟೇ. ಮತ್ತೆ ಇನ್ನೇನು ಮಾಡೋದು ಸರ್, ಆ ಥರ ಕಳ್ಳಂತರ ಬಂದು ಕಳ್ಳಂತರ ಹೋದ್ರೆ ಇನ್ನೇನು ಹೇಳೋದು. ಏನೋ ಬಿಡಪ್ಪ ಬಂದು ಮಾತಾಡ್ಕೊಂಡಿದ್ದಾನೆ, ಈ ಥರ ಕಷ್ಟ ಇದೆ ಅಂದರೆ ಏನೋ ಕೇಳ್ಬೋದು, ಏನೋ ಒಂದು ಆಪ್ಷನ್ಸ್ ಕೊಡ್ಬೋದು. ಕಳ್ಳಂತರ ಬಂದು ಓಪನ್ ಮಾಡಿ ಹೋದ್ರೆ ಏನು ಹೇಳೋದು ಹೇಳಿ. ಬಂದು ನಾನು ಕೇಳ್ತೀನಿ ತಗೊಳ್ಳಿ ಸರ್. हाँ चलो तुम आदमी लेके जाओ आराम से करो, पैसा ले लो सब। वो शाम को दे देगा कैश देना है अकाउंट में डालता हूँ। कैश अच्छा ये के काम के अकाउंट में पैसा डालेगा। कैश नहीं तो अकाउंट में डाल देगा। 7-6-7 बजे को डाल देगा। काम होने के बाद वो आधा घंटा यही है वहाँ बेंगलोर का हाल। इससे बेंगलोर में रोड मेट्रो काम चल रहा है। देखो मेट्रो के हिसाब से कितना ट्रैफिक हो रहा है, बहुत प्रॉब्लम होता है। लेकिन गाड़ी, ट्रांसपोर्ट गाड़ी, सभी बस ऑटो सभी जाम होता है। शाम को टाइम है ना, अभी तक जाम है नहीं था। ये ट्रैफिक में चलने को प्रॉब्लम ज़्यादा होता है ना। 1 आवर का ये रहेगा, 2 आवर जाने का होता है जल्दी। बाद में क्लच भी जल्दी नहीं मूव होता है। आपको है ना